ಅತ್ತಮ್ಮ ಅವರು ಹೋದ್ರಾ? ಟ್ರೈನ್ ಸಿಕ್ತಾ? ಅತ್ತಮ್ಮ ಅಡುಗೆ ಏನು ಮಾಡಲಿ? ನಿಮ್ಗೇನು ಇಷ್ಟ ಹೇಳ್ರಿ, ಅದನ್ನು ಮಾಡ್ತೀನಿ. ನೋಡು, ಈ ಸೀರೆ ಮುನ್ನುಡಿಯಿಂದ ಬಿಚ್ಚ. ಅತ್ತಮ್ಮ ಯಾರೇ ಯಾರ ನಿನ್ನ ಅತ್ತಮ್ಮ? ನಾನಾ? ನೋಡು, ಇನ್ನೊಂದು ಸಲ ನನ್ನ ಬಾಯಿಂದ ನೀನು ಅತ್ತಮ್ಮೋ ಗಿತ್ತಮ್ಮೋ ಅಂತ ಕರೆದಂದ್ರೆ ಆ ನಾಲ್ಗೆ ಕಟ್ ಮಾಡಿ ಕೈಯಾಗ ಕೊಟ್ಬಿಡ್ತೇನೆ. ಯಾಕಮ್ಮ ನನ್ನಿಂದ ಏನಾದರೂ ತಪ್ಪಾಯ್ತಾ? ನಾನೇನಾದರೂ ಮಾಡಿದ್ನಾ? ಅಮ್ಮ ನನ್ನಿಂದ ಏನು ತಪ್ಪಾಯ್ತು ಹೇಳಿ ಅಮ್ಮ. ಯಾಕೆ ಹಿಂಗೆ ಮಾಡಕತ್ತೀರಿ? ಯಾಕೆ ನನ್ನ ಜೊತೆ ಹಿಂಗೆ ನಡ್ಕೊಳತ್ತೀರಿ ನೀವು? ಲೇ ರಂಗಿ, ಅಮರೇ ಬಂದೆ. ಏನು ಮರೆ ಕರೆದ್ರಂತೆ? ಲೇ ರಂಗಿ, ನಿನ್ನ ಕಡೆ ಯಾವ ಥರ ಒಂದು ಹಳೇ ಪಿಂಜಾಳ ಸೀರೆ ಇದ್ರೆ ಈಕಿಗೆ ಕೊಡು. ಈ ಹೊಸ ರೇಷ್ಮೆ ಸಾರಿ ಬಿಚ್ಚಿ ಅದನ್ನು ಉಟ್ಕೊಳ್ಳಿ. ಅಮರೇ ಏನು ಹಾಕಿರಿ? ನನ್ನ ಕಡೆ ಯಾವ ಅಂತ ಹೊಲ ಸೀರೆ ಇಲ್ಲ ಅಮರೆ. ಈಗ ನಾನು ಚೂಡಿ ಹಾಕೊಳಕತ್ತೀನಿ, ಸೀರೆ ಎಲ್ಲಿಂದ ತರಲಿ ಅಮರೆ? ಅಮ್ಮ ಏನು ಹೇಳ್ತೀರಮ್ಮ? ನಾ ಯಾಕೆ ಈ ಸೀರೆ ಬಿಚ್ಚಬೇಕು? ಯಾಕಂತ ಸೀರೆ ಉಟ್ಕೋಬೇಕು? ಯಾಕಂತಂದ್ರೆ ಯಾರನ್ನ ಎಲ್ಲಿ ಇಟ್ಟಿರ್ಬೇಕಲ್ಲ ಅಲ್ಲಿ. ಅಮ್ಮ ನೋಡು, ಇನ್ನೊಂದ್ಸಲ ಅತ್ತೆಮ್ಮ ಅಮ್ಮ ಕಿಮ್ಮ ಅಂತ ನಿನ್ನ ನಾಟಕದ ಮಾತು ನನ್ನ ಮುಂದೆ ನೋಡಕ್ಕೆ ಹೋಗಬೇಡ. ಇಂಥ ಬಣ್ಣದ ಮಾತಿಗೆ ನನ್ನ ಮಗ ಬಿದ್ದಿರ್ಬೋದು, ಅವ್ರ ತಾಯಿ ಈ ಬಂಗಾರಮ್ಮ ಬೆಳಕ ಸಾಧ್ಯನೇ ಇಲ್ಲ. ಅಮ್ಮ ಏನು ಹೇಳತ್ರಿ? ನೀವ ನಿಮ್ಮ ಬಾಯಾರ ಹೇಳಿದ್ರಲ್ಲ, ನೀ ನನ್ನ ಸೊಸಿವಾ, ನೀ ಚಂದಾಗಿ ಇರಬೇಕು, 4 ಮಂದಿ ಮುಂದೆ ಬಂಗಾರಮ್ಮನ ಸೊಸಿ ಹೆಂಗಿರ್ಬೇಕಂದ್ರೆ ನೀ ನೋಡಿದ್ರೆ ಹಿಂಗದಿ ಅಂತೇಳಿ ನೀವ ಅಮ್ಮ ಇಷ್ಟು ಒಳ್ಳೆ ಒಳ್ಳೆ ಸೀರೆಗಳನ್ನ ನನಗೆ ಉಟ್ಕೊಳಕ್ಕೆ ಕೊಟ್ಟಿದ್ರಿ. ಈಗ ಯಾಕಮ್ಮ ಹಿಂಗೆ ಹೇಳತ್ತೀರಿ? ಶಾನ್ ಹೋಗಪ್ಪ, ನೋಡು ಈಕಿ ನಾಟಕ ನೋಡು. ನೋಡ್ವಾ ತಂಗಿ ರಜನಿ, ಇಷ್ಟ ತನಕ ನಿನ್ನ ಗಂಡ ಅಭಿಷೇಕ್ ಇದ್ದ, ಅದಕ್ಕೆ ಬಂಗಾರಮ್ಮ ಒಂದಿಟ್ಟು ಬಣ್ಣ ಹಚ್ಬೇಕಾಯ್ತು. ಈಗ ಅಭಿಷೇಕ ಹೋಗಾತ, ಈಗ ಬಣ್ಣದ ಅವಶ್ಯಕತೆ ಇಲ್ಲ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಏನು ನನ್ನ ಮಾತಿನ ಅರ್ಥ ಅಂದ್ರೆ, ನೀನು ನನಗೆ ಬ್ಯಾಡಾದ ಸೊಸಿ, ನನ್ನ ಮಗ ತಾಳಿ ಕಟ್ಟಿಕೊಂಡು ಇಲ್ಲಿ ಕರ್ಕೊಂಬಂದಾನು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿನ್ನ ತಡ್ಕೋಬೇಕಾಯ್ತು. ನನ್ನ ಮಗ ಇದ್ದಿದ್ರೆ ನಿನಗಿಷ್ಟೆಲ್ಲ ಅನ್ನಕ್ಕೆ ಸಾಧ್ಯನೇ ಇರಲಿಲ್ಲ. ನನ್ನ ಮಗನ ನಿನ್ನ ಜೊತೆ ಕೈ ಬಿಟ್ಬಿಟ್ಟಿದ್ರ ನನ್ನ ಮಗನ ಕೈ ತಪ್ಪು ಹೋಗಿದ್ದ. ಅದಕ್ಕೆ ನಾಟಕ ಮಾಡಿ ನೀ ಹೆಂಗೆ ಬಣ್ಣದಾಗ ಹಾಕಿ ನನ್ನ ಮಗನ ಬುಟ್ಟೆಗೆ ಹಾಕೊಂಡಿದ್ದೆ, ಹಂಗೆ ನಾವು ಒಂದು 4 ಮಾತು ಬಣ್ಣದ್ದು ಮಾತಾಡಿ ನನ್ನ ಮಗನ ನಿನ್ನ ಕರ್ಕೊಂಡು ಬಂದ ಈ ಮನ್ಯಾಗ ಇಟ್ಕೊಂಡೇನಿ. ಅಮ್ಮ ಅಮ್ಮ ಏನು ಹೇಳತ್ತೀರಿ ನೀವು? ನಿಜವಾಗ್ಲೂ ಇದು ನೀವೇನಾ? ಇದು ನಾನೇ. ಇಷ್ಟು ದಿನ ನಿನ್ನ ಜೊತೆ ನಾಟಕ ಆಡಿದ್ನಲ್ಲ, ಆಕೆ ನಿಜವಾದ ಬಂಗಾರಮ್ಮ ಅಲ್ಲ. ಈಗ ಅದೇನಲ್ಲ ಅದು ಫ್ಯಾನ್ ಹೋಗಪ್ಪ. ಹಾ ಮರಿ, ಅರ್ಥ ಆಯ್ತು. ನೋಡಮ್ಮ, ನಿನ್ ಜೊತೆ ಹೆಚ್ಚಿನ ಮಾತಾಡಕ್ ಆಗಿಲ್ಲ. ಬಡ ಬಡ ರಂಗಿ, ಸೀರೆ ಕೊಡಂತ ಅಮ್ಮವ್ರು ಹೇಳಿದ್ರಲ್ಲ, ಈ ಸೀರೆ ಬಿಚ್ಚಿ ಅಮ್ಮವ್ರ ಕೊಟ್ಟೆ ಸೀರೆ ಉಟ್ಕೋ. ಆಮೇಲೆ ಈ ಮನೆಗೆಲ್ಲಾ ಕೆಲ್ಸಾನು ಇನ್ನು ಮೇಲೆ ನಿಂದೆ. ಅಮ್ಮರೇ, ಮತ್ ನಾ ಏನ್ ಮಾಡ್ಬೇಕು? ನೋಡ್ರಂಗಿ, ಇಷ್ಟು ದಿನ ನಮ್ಮ ಮನ್ಯಾಗ ನೀನು ನಾಯಿ ತೆಗೆದಂಗೆ ತೇಕಿ ಸ್ವಲ್ಪ ದಿನ ಈ ರಜನಿಗೆ ಒಂದು ಗತಿ ಕಾಣೋ ತನಕ ನೀನು ಆರಾಮಾಗಿ ಈಕಿ ಕಡೆ ಎಲ್ಲ ಕೆಲಸ ಮಾಡಿಸ್ಕೊಂತಿರ್ಬೇಕು. ಯಾಕಂದ್ರೆ ನಾನು 3 ಹೊತ್ತು ಈ ಮನ್ಯಾಗ ಇರಕ್ಕೆ ಆಗಿಲ್ಲ ನೋಡು. 3 ಹೊತ್ತು ಈ ಮನ್ಯಾಗ ಇರಕ್ಕೆ ನೀನು ಈಕಿ ಕಡೆ ನಾ ಹೇಳಿದ ಕೆಲಸ ಎಲ್ಲ ಮಾಡಿಸೋ ಜವಾಬ್ದಾರಿ ನಿಂದ. ಆಮೇಲೆ ಎಷ್ಟು ಹೇಳಿದ್ರಲ್ಲ ಸಾಕು ಬಿಡ್ರಿ, ಏನ ನೋಡ್ತೀರಿ ನನ್ನ ಕೈ ಚಳಕ. ಅಮ್ಮ ಏನಮ್ಮ ನಿಮ್ಮ ಉದ್ದೇಶ? ಯಾಕೆ ಇಷ್ಟೊಂದು ನಾಟಕ ಆಡಿದ್ರಿ ನನ್ನ ಜೊತೆ ನೀವು? ಏನು ನನ್ನ ಉದ್ದೇಶ ಅಂತಂದ್ರೆ, ಈ ಮನೆ ಒಳಗೆ ನಾನು ಇನ್ನು ಇರಕ್ಕೆ ಬಿಡಂಗಿಲ್ಲ. ನಾನು ನನ್ನ ಮಗಗ ನನ್ನ ಮನಸ್ಸಿಗೆ ಬಂದಂಥ ಹುಡುಗಿನ ಮದುವೆ ಮಾಡ್ಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆಸೆ ಅನ್ನೋಕ್ಕಿಂತ ಒಂದು ಹುಡುಗಿನ ನೋಡಿ ಇನ್ನೇನು ಎಂಗೇಜ್ಮೆಂಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ನನ್ನ ಮಗ ನೀನು ಕಟ್ಕೊಂಡು ಬಂದ. ಅಲ್ಲಮ್ಮ, ಅದು ನನ್ನ ತಪ್ಪ? ಹಾಂ, ನಾವಿಬ್ಬರು ಇಷ್ಟಪಟ್ಟು ಮದುವೆ ಆದ್ವಿ, ನಾವೆಲ್ಲೋ ನಮ್ಮ ಜೀವನ ರೂಪಿಸ್ಕೋತಿದ್ವಿ. ಆದ್ರೆ ನೀವು ಮೋಸ ಮಾಡಿ ನಮ್ಮಿಬ್ಬರನ್ನ ಇಲ್ಲಿ ಕರೆಸಿದ್ರಿ. ನನ್ನ ಗಂಡ ಎಷ್ಟು ಹೇಳ್ದ ಅಲ್ಲಿ ಹೋಗೋದು ಬೇಡ ಅಂತೇಳಿ. ಆದರೂ ನಾವು ಎಲ್ಲರನ್ನ ತಂದೆ ತಾಯಿ ಧಿಕ್ಕರಿಸಿ ಮದುವೆ ಆಗೇವಿ. ಒಂದಲ್ಲ ಒಂದು ಆಸೆ ನಮ್ಮನ್ನು ಒಪ್ಕೋಬೋದು ಅಂತ ಹೇಳಿ ನಾನು ನನ್ನ ಗಂಡಗೆ ಹೇಳಿ ಇಲ್ಲಿ ತನಕ ಕರ್ಕೊಂಬಂದ್ರೆ ನೀವು ಇಂಥ ದೊಡ್ಡ ಮೋಸ ನೋಡ್ದೆ ನನಗೆ. ಮುಚ್ಚಲೇ ಬಾಯಿ ಸಾಕು. ಮೋಸ ಮಾಡಿದ್ದು ನೀನು, ನಾಲ್ಲ. ಇಡೀ ಊರು ಜನದ ರೊಕ್ಕ ಕೊಳ್ಳೆ ಹೊಡೆದ ಬಡ್ಡಿ ಎನಿಸಿ ಬಂಗಾರಮ್ಮ ಅನ್ಸ್ಕೊಂಡೆ ನಾನು. ಈ ಬಂಗಾರಮ್ಮನ ಮನೆಗೆ ನೀ ಕಾಲಿಟ್ಟಿ. ನನ್ನ ಜೀವನದಾಗ ನನ್ನ ಮಗ ಆಗಲಿ, ನನ್ನ ಗಂಡ ಆಗಲಿ, ನನ್ನ ಮಗಳಾಗಲಿ, ನಾ ಹೇಳಿದ್ದು ಹಾಕಿದ್ದ ದಾರಿ ಇನ್ನೂ ಮಟ್ಟ ಅಡ್ಡ ದಾಟಿಲ್ಲ.
ಆದ್ರೆ ನಿನ್ನ ವಿಷಯದಾಗ ನನ್ನ ಮಗ ಬ್ಯಾಡ ಅಂದ್ರು ನಿನ್ನ ಬದುಕಿ ಹಾಕಣ. ನಿನ್ನ ಈ ಮನೆಯಿಂದ ಹೆಂಗೆ ಓಡಿಸ್ತೇನೆ ನೋಡ್ತಾರ. ನಾ ಕೊಡೋ ಕಾಟಕ್ಕೆ ಈ ಮನೆ ಬಿಟ್ಟು ನಾ ಒಲ್ಲೆ ಅಂತ ಹೋಗ್ತಾ ಇರ್ಬೇಕು ನೀ. ನೋಡಿ, ನಾನು ನನ್ನ ಮನಸ್ಸು ಎರಡೂ ಒಳ್ಳೆಯದೆ. ನಿಮ್ಮ ಮಗನ ಆಸ್ತಿ ನೋಡಾಗಲಿ, ನಿಮ್ಮ ಮಗನ ಅಷ್ಟೈಶ್ವರ್ಯ ನೋಡಾಗಲಿ ನಾನು ಇಷ್ಟಪಟ್ಟಿಲ್ಲ. ನಿಮ್ಮ ಮಗನ ಗುಣ ನೋಡಿ ನಾನು ಇಷ್ಟಪಟ್ಟಿದ್ದು ಈ ಮನೆಗೆ ಬಂದಿರೋದು. ನೀವು ಹೆಂಗೆ ಈ ಮನೆಗೆ ಸೊಸಿನೋ ನಾನು ಹಂಗೆ ಈ ಮನೆಗೆ ಸೊಸಿ. ಅದು ಹೆಂಗೆ ನನ್ನ ಈ ಮನೆ ಬಿಟ್ಟು ಓಡಿಸ್ತೀರಾ ನಾನು ನೋಡ್ತಿರ್ತೇನೆ. ನೋಡಮ್ಮ ರಜನಿ, ಯಾಕಮ್ಮ ನಿನಗಿಂತ ದೊಡ್ಡ ಇದು ಈಗ ಸಣ್ಣಕ್ಕೆ ಇನ್ನೂ ಜೀವನ ಭಾಳ ಐತಿ ನಿಂದ. ಬಂಗಾರ ಮನೆ ಎದುರು ಹಾಕೊಂಡು ಉಪಯೋಗಿಲ್ಲ. ನೋಡು ವಿಚಾರ ಮಾಡು. ನೋಡೋಣ. ನೋಡಿ ಶಾನ್ಭೋಗಪ್ಪ, ನನ್ನ ಗಂಡ ಆಲ್ರೆಡಿ ನನಗೆ ಹೇಳಿದ ಆ ಶಾನ್ಭೋಗಪ್ಪನ ಭಾಳ ನಂಬೇಡ ಅಂಥೇಳಿ. ನಾನು ತಪ್ಪು ಮಾಡಿದೆ, ನನ್ನ ಗಂಡನ ಕಳಿಸಿಕೊಟ್ಟೆ. ನನ್ನ ಗಂಡ ವಾಪಸ್ ಇಲ್ಲಿಗೆ ಬರೋ ತನಕ ಇಲ್ಲಿ ನನ್ನ ಜಗನ ಹೆಂಗೆ ಭದ್ರಪಡಿಸ್ಕೋಬೇಕು ನನಗೆ ಗೊತ್ತೈತಿ. ನಿನ್ನ ಈ ಮನೆಯಿಂದ ಹೆಂಗೆ ಓಡಿಸ್ಬೇಕು ನನಗೂ ಗೊತ್ತೈತಿ. ಈ ಬಂಗಾರ ಮಗ ಸವಾಲ. ಏ ಅಮ್ಮ ನೋಡು ತಾಯಿ, ನಿನಗೆ ಎದಕ್ಕೆ ಬೇಕು? ನಿನಗೆ ಬಂಗಾರಮ್ಮ ಅಂತಂದ್ರೆ ಏನಂತ ಗೊತ್ತಿಲ್ಲ. ಬಂಗಾರಮ್ಮ ಬಿಡು, ಈ ರಂಗಿ ಆಟ ಏನು ಅಂತ ನಿನಗೂ ಗೊತ್ತಿಲ್ಲ. ಮುಚ್ಚಲೆ ಬಾಯಿ, ಇಂಥ ಮನೆಗೆ ಎಷ್ಟು ಮನೆ ಹಾಳು ಮಾಡಿ. ನೋಡೋಣ, ಇದ್ರಾಗ ನೀವು ಗೆಲ್ತೀರಾ ನಾನು ಗೆಲ್ತೀನಿ. ನೋಡೇ ಬಿಡೋಣ. ನೋಡ್ರಜ್ನಮ್ಮ, ನನ್ನ ಕೈಯಾಗ ಪಾರಾಗೋದು ಜಡ ಐತಿ, ನೋಡ್ತೀರ. ನೋಡಿ ಅತ್ತೆ, ನೀವೆಷ್ಟು ಕಾಟಾಗಿ ಕೊಟ್ಟರು ಸರಿ, ನಾನು ನನ್ನ ಗಂಡನ ಮನೆ ಬಿಟ್ಟು ಒಂದು ಕಾಲು ಹೊರಗಿಡಲ್ಲ, ಬೇಕಾದಾಗಲಿ. ನೋಡೇ ಬಿಡೋಣ. ರಂಗಿ, ನೀ ಶುರು ಹಚ್ಕೊ. ನನಗೊಂದಿಟ್ಟು ಹೊರಗೆ ಕೆಲಸ ಐತಿ, ಹೋಗಿ ಬರ್ತೇನಂತ. ಅಯ್ಯ ಮರೆ, ನೀವು ತಲೆನ ಕೆಡ್ಸ್ಕೊಬೇಡಿ. ಹೋಗಿ ಬರ್ರಿ ಆರಾಮ್ಸೆ. ಅವ ಯಾಕೋ ಊಟ ತರಕ್ಕೆ ಇನ್ನೂ ಬಂದ ಇಲ್ಲ ನೋಡು. ಇಲ್ಲಿ ಇವ ಗಿರ್ಜಮ್ಮನ ಮಗ ತಮ್ಮಣ್ಣಿ. ನಿನ್ನೆ ಎಪಿಸೋಡ್ ಒಳಗೆ ಬೇರೆ ಇದ್ದ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ನಾನು ಇವ್ರನ್ನ ತೊಗೊಳತ್ತೀನಿ. ಇನ್ಮೇಲೆ ಇವರ ಕಂಟಿನ್ಯೂ ಆಕ್ಕಾರ. ತಮ್ಮಣ್ಣಿ ಇವನ ಇನ್ನ ಮಾಮ ಏನದಾನ. ಓಹೋ, ಅಲ್ಲಿ ಹೋಗ್ಕೊಂತೀಯ? ಬಂದೀರ. ಯಾರಿದು? ಯಾರು? ಏಯ್ ಕಳ್ಳಿ ಅಮ್ಮು, ನಾನು ಮಾವ ನಿಗ್ರ ತಿಡ್ದ ಬಿಟ್ಟೆ. ಇಷ್ಟು ಗೊತ್ತಕ್ಕ ನೋಡು. ಅಲ್ಲ ಹುಡುಗಿ, ಈ ಟೈಮ್ ಒಳಗೆ ಹಿಂಗೆ ಹಿಂದಿಂದ ಕಣ್ಣು ಮುಚ್ಚೋ ತುಂಟತನ ಯಾರು? ನೀನು ತುಂಟು ಹುಡುಗಿ, ಅಷ್ಟು ಗೊತ್ತಾಗಿಲ್ಲ ನನಗೆ. ಇರ್ಲಿಪ್ಪ ಇರ್ಲಿ. ಏನ್ ಮಾಡಕತ್ತಿಲ್ಲ ಒಬ್ಬ ಹೊಲ್ದಾಗ? ಅದು ಇಂಥ ಬಿಸ್ಲಾಗ. ಬಿಸಿಲ ಏನಮ್ಮ, ಇಂಥ ಬಿಸಿಲೊಳಗೆ ನಮ್ಮ ರೈತರ ಕೆಲಸ ಇರೋದು. ನಾವಿಲ್ಲಿ ದಿನ ತುಡಿದ್ರೆ ನಿಮ್ಮಂಥವ್ರು ಸಿಟಿ ಹಾಕೋದ್ಕೊಂಡು ಮಸ್ತಿಗೆ ಊಟ ಮಾಡಕ್ಕೆ ಸಾಧ್ಯ. ನಮ್ಗೇನು ಬಿಸಿಲು ಹತ್ತಂಗಿಲ್ಲ. ಈ ಬಿಸಿಲ ದಿನ ಇಂಥ ಬಿಸಿಲೊಳಗೆ ಕೆಲಸ ಮಾಡ್ತೀವಲ್ಲ, ಏನು ಅನ್ಸಂಗಿಲ್ಲ. ಹೋಗಂಗ ಆ ಬಿಸಿಲು ಹಾಕೊಂಡ್ರಿ ಇಲ್ಲಿ ಬಂದು ಯಾಕೆ ನೆಲ ಕುಂತಿ ಗುಡ್ಸಲ್ ನೆಳ್ಳಾಗ. ಹಂಗೆ ಒಂಚೂರು ನೀರು ಕುಡಿದ್ರೆ ಆತಂತ ಬಂದಿದ್ದೆ. ಊಟದ ಟೈಮ್ ಆತ, ಅವ ಯಾಕೋ ಊಟ ತರಲಿಲ್ಲ. ಅವ್ವ ಊಟ ತಂದಿಲ್ಲ, ನಾನ ತಂದೇನಿ. ನೀ ತಂದಿಯಾ? ಅವ ಬರಲಿಲ್ಲ. ಅಜ್ಜಿನೂ ಬಂದೈತಿ, ಅಲ್ಲಿ ನಿಂತೈತಿ. ನಾನು ಮಾಮ ಎಲ್ಲ ಹುಡ್ಕೊಂಡು ಬಂದೆ, ಇಲ್ಲಿದ್ದಲ್ಲ ಅದಕ್ಕೆ. ಇಂಥ ಬಿಸಿಲೊಳಗೆ ನೀ ಯಾಕೆ ಬರಕ್ಕೆ ಹೋಗಿದ್ದೆ ಹುಡುಗಿ? ನಮ್ಮ ಅಮ್ಮ ಅಲ್ಲಿ ಹಸ್ಕೊಂಡು ಕುಂತಿರ್ತೈತಲ್ಲ ಅಂತೇಳಿ ಊಟಕ್ಕೆ ತೊಗೊಂಡು ಬಂದೆ ನಾನು ಅಜ್ಜಿ. ಹೌದಾ? ನಿನ್ಗೆ ಇಷ್ಟ ಅಂತ ಅಜ್ಜಿ ಮಜ್ಜಿಗೆ ಸಾರು, ಹೆಸರಟ್ಟಿನ ಪಲ್ಯ, ಬದ್ನಿಕಾಯಿ ಎಣ್ಣೆಕಾಯಿ, ಮೊಸರು, ಶೇಂಗಾ ಚಟ್ನಿ ಎಲ್ಲ ಮಾಡ್ಕೊಂಡೈತಿ. ಅದಕ್ಕೆ ನನಗೂ ಹೊಲ್ದಾಕಂತ ಊಟ ಮಾಡೋಂಗಾತ. ಅವನ್ನ ಕೊರ್ನಿ ಅವ್ವ ಇವ ನಂಗೆ ಇಂಥ ಬಿಸಿಲ ಬರೋಕ್ಕಾಗೋಲ್ಲ ಅಂತಂದ್ಲು. ಹಿಂಗಾಗಿ ನಾ ಅಜ್ಜಿ ಜೊತೆ ಬಂದೆ. ಹೌದಾ? ನಿಂಗೆ ಹಿಂಗೆ ಹೊಲ್ದಾಗ ಕುಂತು ಊಟ ಮಾಡೋದಂದ್ರೆ ಇಷ್ಟನಾ? ಇದಷ್ಟೇ ಅಲ್ಲ, ನನಗೆ ಈ ಹೊಲ, ಈ ಹಳ್ಳಿ ಮನೆ, ಈ ಹಳ್ಳಿ ವಾತಾವರಣ, ನೀನು ಎಲ್ಲ ಇಷ್ಟ. ಓಹೋ ಹೌದಾ? ಸರಿ, ಅವನ್ ಕರಿ, ಹಸುವಾಗಿತ್ಲೆ ಭಾಳ, ಊಟ ಮಾಡೋಣಂತ. ಕರಿತೀನಿ. ಏನೋ ಒಂದು ಹೇಳ್ಬೇಕಿತ್ತು ಮಾಮ ನಿನ್ನ ಹತ್ರ. ಏನೋ ಹೇಳ್ಬೇಕಿತ್ತ? ಏನು? ಅದು ನಿನಗೆ ಏನಾರ ಮಾತಾಡ್ಬೇಕನ್ನೋಷ್ಟೊತ್ತಿಗೆ ಈ ಹಾಳಾದಿ ಬಂದೇ ಬಿಡ್ತ. ಅಲ್ಲಿ ಮ್ಯಾರಿ ಅಂತ ಬುಟ್ಟಿ ಹೊತ್ಕೊಂಬರಾತಿದ್ದೆಪ್ಪ, ಒಂದಿಟ್ಟು ಕಾಲು ಎಡಿ ಬಿಡ್ತು. ಯಾಕೋ ನಡ್ಯಾಕ ಬರಲಿಲ್ಲ ತಮ್ಮನಿ. ಬುಟ್ಟಿ ಎಲ್ಲ ಇಟ್ಟು ಬಂದೇನು ಊಟದ್ದು, ನೀವು ತರೋಗಪ್ಪ. ಹೌದವ? ಅಯ್ಯೋ ಮೊದಲೇ ಹೇಳ್ಬೇಕಿಲ್ಲೋ. ಅಯ್ಯೋ ಅಜ್ಜಿ ಬಿದ್ದ ಹೇಳ್ತಿದ್ನಿವ. ಮತ್ತೆ ಬಾಜುಕೊಂದು ಗಿಡ ಇತ್ತು, ಹಿಡ್ಕೊನಿ ಪುಣ್ಯಕ್ಕೆ. ಮೊಸರು ಮಜ್ಜಿಗೆ ಸಾರು ತಂದಿನಿ, ಉಳ್ಳೆ ಬಿಡ್ತಿತ್ತೆ. ಇವಾಗ ಗುಂಡೆ ಹಾಕೊಂಬಂದಿ, ನಾನು ಡಬ್ಬ್ಯಾಗ ಸಹಿತ ಹಾಕೊಂಬರ್ಲಿಲ್ಲ. ಯಪ್ಪ ಒಂದು ಈಟ ಬುಟ್ಟಿ ತರೋಗಪ್ಪ. ಹಾಂ ತರ್ತೀನಿ. ಇಲ್ಲೇ ನಿಮ್ಮ ಮಾವು ನೋಡಿದ ತಕ್ಷಣ ಟರಕ್ ಅಂತ ಓಡ್ ಬಂದ್ಬಿಟ್ಟು ಹಿಂದೆ ಅಜ್ಜದಾಳು ಬುಟ್ಟಿ ಐತೆ ಅನ್ನೋದು ಮರ್ತಾ ಬಿಟ್ಟಿ ನೋಡು. ಅಯ್ಯೋ ಅಜ್ಜಿ, ಸರಿ ನಾನು ಬುಟ್ಟಿಗೆ ಹೋಗಿ ತರ್ತೀನಿ ತಗೋ. ಹೋಗ್ಯಾನ್ ಬಾ, ಮತ್ತೆ ಹೋಗಿ. ಐ ಹುಡುಗಿ
ಕೇಳಿದನೇ ಇಲ್ಲ ಮಾತು